ಸರ್ ಸಾಧಕೋಕಿಲ್ಲ ಅಂಡರ್ ಟೀಮ್ ಹೇಳಿದರೆ ನಿಮ್ಮ ಸಿನಿಮಾ ನಾಯಕಿ ಚೆನ್ನಾಗಿಲ್ಲ. ನಾನು ಏನಾದರೂ ನಿಮ್ಗೆ ಹೆಣ್ಣು ಕೊಡೋಕ್ಕೇನಾದರೂ ನಾನು ಸಿನಿಮಾ ಮಾಡಿದ್ದೀನ ಸರ್? ಸಾಧಕೋಕಿಲ್ಲ ಅಂಡರ್ ಟೀಮ್ ಖಂಡಿತವಾಗ ಅವರು ಇದರಲ್ಲಿ ಭಾಗಿಯಾಗಿರ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಪರಂಗುಬ್ಬಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂತ ಪೋಸ್ಟ್ ಈಗ ದೊಡ್ಡ ವಿವಾದವಾಗಿ ಚರ್ಚೆ ಆಗ್ತಾ ಇದೆ. ಚಲನಚಿತ್ರೋತ್ಸವದಲ್ಲಿ ಸಿನಿಮಾ ಪ್ರದರ್ಶನ ಕಾಣಬೇಕಾದ್ರೆ ಸ್ಯಾಂಡಲ್ವುಡ್ ನ ಕಾಮಿಡಿ ಕಿಂಗ್ ಸಾಧು ಕೋಕಿಲ್ಗೆ 3 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿ ಲಂಚ ನೀಡಬೇಕು, ಹಣ ನೀಡಿದ್ರೆ ನಮ್ಮ ಚಿತ್ರವು ಆಯ್ಕೆ ಆಗ್ತಿತ್ತು ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಾಗಿ ಬಿಬಿ ನ್ಯೂಸ್ ಜೊತೆ ಪರಂಗುಬ್ಬಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಮಸ್ಕಾರ, ನಾನು ಪರಂಗುಬ್ಬಿ ಅಂತ ಹೇಳಿ ಚಲನಚಿತ್ರ ನಿರ್ದೇಶಕ ಹಾಗೂ ಸಿನಿಮಾ ಪತ್ರಕರ್ತರು. ನಾನು ಒಂದು ಮತ್ತೆ ಮಳೆ ಹುಯ್ಯುತ್ತಿದೆ ಅನ್ನೋ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದೆ. ಆ ಚಿತ್ರವನ್ನು ನಾನು ಸಿನಿಮಾ ಏನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಇದೆಯೋ ಅಲ್ಲಿ ಪ್ರಸಾರ ಮಾಡಬೇಕು ಅನ್ನೋದು ನನಗೂ ಒಂದು ಆಸೆ ಇತ್ತು. ನಮ್ಮ ನಿರ್ಮಾಪಕರ ಬಯಕೆ ಕೂಡ ಆಗಿತ್ತು. ಹಾಗಾಗಿ ನಾನು 3 ವಿಭಾಗಗಳಲ್ಲಿ ಆ ಚಿತ್ರವನ್ನು ನಾನು ಕೊಟ್ಟಿದ್ದೆ. ಅವರು 3 ವಿಭಾಗಗಳೇ ಅದ್ರದ್ದು ಏನು ಫೀಸ್ ಇದೆಯೋ ಹಣ ಕಟ್ಟಿ ನಾವು ಇದು ಮಾಡಿದ್ದು. ಬಟ್ 3 ಸಿನಿಮಾ ನಮ್ಮದು 3 ವಿಭಾಗದಲ್ಲೂ ಆ ಸಿನಿಮಾ ಆಯ್ಕೆ ಆಗಲಿಲ್ಲ. ಅಲ್ಲಿ ಕನ್ನಡ ವಿಭಾಗದಲ್ಲಿ ಕಥಾಸ್ಪರ್ಧಾ ವಿಭಾಗದಲ್ಲಿ ಒಂದು 15 ಸಿನಿಮಾಗಳು ಆಯ್ಕೆ ಆಗಿದ್ದು. 15 ಸಿನಿಮಾಗಳಲ್ಲಿ ಇಲ್ಲಿ ಏನಂತ ಹೇಳಿದ್ರು ಅವರು, ಮಹಿಳಾ ಸಬಲೀಕರಣ ಅನ್ನೋ ಒಂದು ಟ್ಯಾಗ್ಲೈನಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಘೋಷವಾಕ್ಯದೊಂದಿಗೆ ಚಿತ್ರೋತ್ಸವವನ್ನು ಆರಂಭಿಸಿದ್ರು. ಆಗ ನಮ್ಮ ಚಿತ್ರದ ನಿರ್ಮಾಪಕಿ ಕೂಡ ಮಹಿಳೆ ಆಗಿದ್ದರು. ಇದೇ ಥರ ಹಲವಾರು ಮಹಿಳೆಯರು ಭಾಳ ಭರವಸೆ ಇಟ್ಕೊಂಡು ಬಂದು ಇಲ್ಲಿ ಚಿತ್ರೋತ್ಸವದಲ್ಲಿ ತಮ್ಮ ಚಿತ್ರಗಳನ್ನು ಕೊಟ್ಟರು. ಆದರೆ ಆಯ್ಕೆ ವಿಭಾಗದಲ್ಲಿ ಎಲ್ಲೋ ಒಂದು ಕಡೆ ಏನಾಯ್ತೋ ಗೊತ್ತಿಲ್ಲ, ಅಥವಾ ಮುಂಚೆನೇ ಮಾಡ್ಕೊಂಬಿಟ್ಟಿದ್ರೆ ಅದು ಗೊತ್ತಿಲ್ಲ. ಹಾಗಾಗಿ ನಮಗೆ ಮೊದಲೇ ಗೊತ್ತಾಗೋಯ್ತು ನಮ್ಮ ಸಿನಿಮಾಗಳು ಸೆಲೆಕ್ಟ್ ಆಗಲ್ಲ, ಇಲ್ಲಿ ಬೇರೆ ಚಿತ್ರಗಳು ಆಗೋಗಿದೆ ಅನ್ನೋದು ನಮಗೆ ಮುಂಚೆನೇ ಅದು ಬಂದ್ಬಿಡ್ತು ವಿಷಯ ಆಚೆ ಕಡೆಗೆ. ಸರಿ, ಗಾಳಿ ಸುದ್ದಿಗೆ ಕ್ಯೂ ಕೊಡಬಾರ್ದು ಅಂತೇಳಿ ನಾವೇನು ಮಾಡಿದೋ ಸುಮ್ಮನಿದ್ದೋ. ನಾವು ನಿರೀಕ್ಷೆ ಮಾಡ್ದಂಗೆ ಆಯಿತು. ನಮ್ಮ ಹಲವಾರು ವಿಭಾಗದಲ್ಲಿ ಯಾರು ನಮ್ಮ ಸ್ನೇಹಿತರ ವರ್ಗ ಮಹಿಳೆಯರು ಎಲ್ಲ ಚಿತ್ರಗಳನ್ನು ಹಾಕಿದ್ರು, ಅವ್ರು ಯಾವ ಸಿನಿಮಾಗಳು ಕೂಡ ಸೆಲೆಕ್ಟ್ ಆಗಲಿಲ್ಲ. ನಮಗೆ ಜೋರಿಗಳಿಗಿನ ಮುಂಚೆ ಯಾವಾಗ ಸಿನಿಮಾ ಫೆಸ್ಟಿವಲ್ ಆರಂಭ ಆಯಿತು ಅವಾಗಿತ್ತು ನಮ್ಮ ತಲೆಯಲ್ಲಿತ್ತು ಇಂತಿಂಥ ಸಿನಿಮಾ ಬರುತ್ತೆ ಈ ಸಲ ಅಂತ. ಅದೇ ಸಿನಿಮಾಗಳೇ ಬಂದಿತ್ತಲ್ಲಿ, ಅಂಥ ಸಿನಿಮಾಗಳೇ ಬಂದಿತ್ತು. ಹಾಗಾಗಿ ನಮ್ಮ ಹೋರಾಟ ಇಲ್ಲಿ ಒಂದು ಸಿನಿಮಾಗಳ ವಿರುದ್ಧ ಅಥವಾ ನಿರ್ಮಾಪಕರ ವಿರುದ್ಧ ನಾವು ಹೋರಾಟ ಅಲ್ಲ. ನಮ್ಮ ಹೋರಾಟ ಇರೋದು ವ್ಯವಸ್ಥೆಯ ವಿರುದ್ಧ ಹೋರಾಟ. ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದರೆ, ಅವ್ರಿಗೆ ಬೇಕಾದವರಂಗೆ ಅವ್ರಿಗೆ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕಳೆದ ವರ್ಷವೂ ಇದೇ ಥರ ಆಗಿತ್ತು. ಅವ್ರಿಗೆ ಯಾವ ಸಿನಿಮಾ ಬೇಕೋ ಆಯ್ಕೆ ಮಾಡಿಕೊಂಡ್ರು. ಆ ಸಿನಿಮಾಗಳು ಆಯ್ಕೆ ಆಗ್ತವೆ, ಅದಕ್ಕೆ ಬೇಕಾದಂಥ ಮಾನ್ಯತೆಯನ್ನು ಪಡ್ಕೊಳ್ತವೆ, ಅದಕ್ಕೆ ಬೇಕಾದ ಸಬ್ಸಿಡಿಗಳಿರ್ಬೋದು, ಮಗದೊಂದು ಎಲ್ಲವೂ ಸಿಗ್ತಾ ಹೋಗ್ತೈತೆ. ಮತ್ತು ಅದಕ್ಕಿಂತ ಹೆಚ್ಚು ಬಂಡವಾಳ ಹೂಡಿ ಒಳ್ಳೆ ಕಥೆಗಳನ್ನು ಮಾಡಿ ಒಳ್ಳೆ ಚಿತ್ರವನ್ನು ಮಾಡಿದಂಥವ್ರಿಗೆ ಇಲ್ಲಿ ಅವಕಾಶಗಳೇ ಸಿಗೋದಿಲ್ಲ. ಅದನ್ನು ಪ್ರಶ್ನೆ ಮಾಡಿದ್ರೆ ಜೂರಿಗಳು ಏನು ಕೊಟ್ಟಿದ್ದಾರೋ ನಾವು ಅದನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಸರಿ, ಜೂರಿಗಳನ್ನು ನೀವು ಯಾವ ಮಾನದಂಡದ ಮೇಲೆ ನೀವು ಆಯ್ಕೆ ಮಾಡ್ಕೊಳ್ತೀರಾ ಒಂದು. ಮತ್ತು ಕೆಲವು ಜೂರಿಗಳಲ್ಲಿರೋರು ಸಿನಿಮಾ ವಿಭಾಗಕ್ಕೆ ಬಂದ ಮೇಲೆ ಅವರ ಕುಟುಂಬಸ್ಥರು ಬಂಧು ಬಳಗ ಯಾರೂ ಬರಬಾರ್ದು ಅನ್ನೋದು ಒಂದು ಕಾನೂನಿದೆ. ಅವ್ರ ಚಿತ್ರಗಳು ಬರಬಾರ್ದಲ್ಲಿ ಅಂತ. ಆದರೆ ಇಲ್ಲಿ ಒಬ್ಬರು ಜೂರಿ ಬರ್ತಾರೆ, ಅವ್ರ ಮಗ ಮತ್ತೊಂದು ಸಿನಿಮಾ ಕ್ಯಾಮ್ರಾಮ್ಯಾನ್ ಆಗಿರ್ತಾರೆ, ಆ ಸಿನಿಮಾ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಾನು ಹೋಗಿ ಹೇಳ್ತೀನಿ, ನೋಡಿ ಸರ್, ಈ ಸಿನಿಮಾದಲ್ಲಿ ಆಯ್ಕೆ ಮಾಡಿದ್ದೀರಾ ಆ ಸಿನಿಮಾವನ್ನು, ಆ ಸಿನಿಮಾ ಕ್ಯಾಮ್ರಾಮ್ಯಾನ್ ಏನಿದ್ದಾರೆ ಅವ್ರ ತಂದೆಯವರು ಜೂರಿ ಆಗಿದ್ದಾರೆ, ಈ ಸಿನಿಮಾ ನೀವು ಹೇಗೆ ಆಯ್ಕೆ ಮಾಡಿದ್ರಿ ಅಂತ. ಅವರು ಹೌದು ಅಂದ್ಬಿಟ್ಟು ತೆಗಿತಾರೆ. ಅಲ್ಲಿಗೆ ಅವ್ರ ತಪ್ಪು ಅವರಲ್ಲಿ ಗೊತ್ತಾಯ್ತಲ್ಲ, ಅವ್ರಿಗೆ ತಪ್ಪಿದ್ದಕ್ಕೆ ತಾನೇ ತೆಗೆದ್ರು. ಕನ್ನಡ ವಿಭಾಗದಲ್ಲಿ 15 ಸಿನಿಮಾಗಳ ಆಯ್ಕೆಯಲ್ಲಿ ಒಂದು ಸಿನಿಮಾ ತೆಗಿತಾರೆ, 14 ಸಿನಿಮಾ ಆಗುತ್ತೆ. ಸೊ ನಾವೇನು ಕೇಳ್ತೀವಿ, ದಯವಿಟ್ಟು ನಮಗೂ ಒಂದು ಅವಕಾಶ ಕೊಡಿ, ನಮ್ಮ ಸಿನಿಮಾಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಅದಕ್ಕೆ ಅವ್ರೇನು ಮಾಡ್ತಾರೆ, ಇಲ್ಲ ರೀ ನಮ್ಮ ಜೂರಿಗಳು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು. ಒಬ್ಬ ಜೂರಿಗೆ ಕೇಳ್ತೀವಿ, ಯಾಕಪ್ಪ ನಮ್ಮ ಸಿನಿಮಾ ಅಷ್ಟು ಕೆಟ್ಟದಾಗಿತ್ತ, ಯಾಕೆ ನಮ್ಮ ಸಿನಿಮಾ ಸೆಲೆಕ್ಷನ್ ಆಗಿಲ್ಲ ಅಂತ ಕೇಳ್ತೀವಿ. ಅದಕ್ಕೆ ಆತ ಹೇಳ್ತಾರೆ, ನಿಮ್ಮ ಸಿನಿಮಾದಲ್ಲಿ ನಾಯಕಿ ಚೆನ್ನಾಗಿರಲಿಲ್ಲ,
ಅಲ್ಲ ಇವರು ಸಿನಿಮಾ ನೋಡೋಕೆ ಬಂದಿದ್ದಾರಾ ನಾಯಕಿ ನೋಡೋಕೆ ಬಂದಿದ್ದಾರಾ ಅಂತ ನನಗೆ ಗೊತ್ತಾಗಿಲ್ಲ. ಹೀಗಾಗಿ ಆಮೇಲೆ ನಿಮ್ಮ ಸಿನಿಮಾ ಕಲಾವಿದ್ರೆ ಇಲ್ಲ ಅಂತ ಹೇಳ್ತಾರೆ. ಈಗ ತಿಥಿ ಅಂತ ಸಿನಿಮಾ ಇರ್ಬೋದು, ಸೂಪರ್ ಶೋ ಅಂತ ಸಿನಿಮಾ ಇರ್ಬೋದು, ಅಲ್ಲೆಲ್ಲ ಯಾವ ಜನಪ್ರಿಯ ಕಲಾವಿದರು ಇರಲಿಲ್ಲ. ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಆ ಸಿನಿಮಾ ಹೋಯ್ತು. ಸೊ ಹಾಗಾಗಿ ಒಳ್ಳೆ ಯಶಸ್ವಿ ಪಡೀತು, ಒಳ್ಳೆ ಜನಪ್ರಿಯತೆ ಗಳಿಸ್ತು. ಅಂಥ ಸಿನಿಮಾಗಳನ್ನು ಕೂಡ ಭಾಳಷ್ಟು ಕಡೆ ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ಸಿನಿಮಾವನ್ನು ಮಾನದಂಡ ಇಟ್ಕೊಂಡು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇದೆಯಲ್ಲ, ಅದು ಜೋಡಿಗಳಿಗೆ ಪರಿಜ್ಞಾನ ಇರಬೇಕು. ಹಾಗಾಗಿ ಯಾವ ಮಾನದಂಡದ ಮೇಲೆ ಇವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತೊಂದು, ವರ್ಷವೂ ಚಿತ್ರೋತ್ಸವ ಅಂತ ಆರಂಭ ಆದಾಗ ಇದೇ ಸಮಸ್ಯೆಗಳು ಬರ್ತಾ ಇರ್ತವೆ. ಅವರು ಕಳೆದ ಸರಿ 9 ಜನ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಲವಾರು ಜನ ನಮ್ಗೆ ಅನ್ಯಾಯವಾಗಿದೆ, ನಮ್ಗೆ ತೊಂದರೆ ಆಗಿದೆ ಅಂತೇಳಿ. ಅದು ಇವತ್ತು ಕೂಡ ಅವ್ರು ಯಾರಿಗೂ ನ್ಯಾಯ ಸಿಗಲಿಲ್ಲ. ಯಾಕೆಂದರೆ ಫೆಸ್ಟಿವಲ್ ಆರಂಭ ಆಗೋ ಸಮಯದಲ್ಲಿ ಹೋಗಿ ನಾವು ಕೋರ್ಟ್ ಮೊರೆ ಹೋದಾಗ ಕೋರ್ಟ್ ಕೂಡ ಏನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಆ ಫೆಸ್ಟಿವಲ್ ಅನೌನ್ಸ್ ಆಗೋಗಿರುತ್ತೆ, ಅದಕ್ಕೆ ಬೇಕಾದ ಹಣಗಳು ಬಿಡುಗಡೆ ಆಗಿಬಿಟ್ಟಿರ್ತದೆ. ಹಾಗಾಗಿ ಯಾವುದೇ ಮಾನದಂಡದ ಮೇಲೆ ಅವ್ರನ್ನು ಏನೂ ಮಾಡಲಿಕ್ಕಾಗಲ್ಲ ಕಾನೂನು. ಹಾಗಾಗಿ ಕಳೆದ ಸಲ ಬಿದ್ದೋಯ್ತು. ಮತ್ತು ಈ ಬಾರಿ ಕೂಡ ಅದೇ ಸಮಸ್ಯೆ. ಈಗ ನಾವು ಕೋರ್ಟ್ ಮೊರೆ ಹೋಗಿದ್ರು ಕೂಡ ಏನೂ ಪರಿಹಾರ ಸಿಗೋದಿಲ್ಲ. ಆ ಜೊತೆಗೆ ಈ ಸರಿನೂ 6 ಜನ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಏನು ಬೇಜಾರು, ಮತ್ತೊಂದು ಬೇಜಾರು ಅಂದರೆ ನಾವು ಇಷ್ಟೊಂದು ಶ್ರಮಪಟ್ಟು ಕೇಳ್ತಾ ಇರ್ತೀವಿ, ಏನಪ್ಪ ನಮ್ಮ ಸಿನಿಮಾ ಹಿಂಗಾಗಿದೆ, ಯಾಕೆ ನೀವು ಮಾಡಿಲ್ಲ, ಈ ಮಹಿಳೆ ಸಬಲೀಕರಣ ಅಂತ ಹೇಳ್ತೀರಾ, ನಮ್ಮ ಚಿತ್ರದ ನಿರ್ಮಾಪಕಿ ಕೂಡ ಮಹಿಳೆ ಅಂತೇಳಿ ನಾನು ನೇರವಾಗಿ ಹೋಗಿ ಸಾಧು ಗೋಕುಲ್ ಅವ್ರನ್ನ ಕೇಳ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ರೀ ನಾವು ಜೂರಿ ಆಗೋಗಿದೆ, ಈ ಥರ ಇಲ್ಲ ನಮ್ಗೆ ಬೇಕೇ ಬೇಕು ಈ ಥರ. ಸರಿ, ನೀವೊಂದು ನನಗೆ ಒಂದು ಮನವಿ ಲೆಟ್ರ್ ಕೊಡಿ, ಮನವಿ ಪತ್ರ ಕೊಟ್ಟರೆ ನಾನು ಅದಕ್ಕೆ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ, ನನಗೊಂದು ಭರವಸೆ, ಮನವಿ ಪತ್ರ ಕೊಟ್ಟರೆ ನಮ್ಮ ಸಿನಿಮಾ ಮಾಡ್ತಾರೆ ಅಂತ. ಮತ್ತೆ ನಾನು ಒಂದು ಮನವಿ ಪತ್ರವನ್ನು ತೊಗೊಂಡೋಗಿ ಅವ್ರ ಹತ್ರ ಕೊಡ್ತೀನಿ. ಅದಕ್ಕೆ ಅವ್ರ ಹುಡುಗರಿಗೆ ಹೇಳ್ತಾರೆ, ಹೇ ನೋಡು, ಅವರು ಗಮನಿಸ್ಕೋ, ಅವ್ರದ್ದು ಸಿನಿಮಾ ಕೇಳು, ಅವ್ರ ಹತ್ರ ಮಾತಾಡು, ಅವ್ರ ಸಿನಿಮಾ ಬರ್ಕೋ ಅಂತೆಲ್ಲ ಹೇಳ್ತಾರೆ. ಇದ್ರದ್ದು ಹಿನ್ನೆಲೆ ಏನಂತ ನನಗೆ ಅರ್ಥ ಆಗಿಲ್ಲ. ಸಾಮಾನ್ಯವಾಗಿ ನನಗೆ ಬಂದಿದ್ದ ಮಾಹಿತಿಯ ಪ್ರಕಾರ 3 ಲಕ್ಷ ಮತ್ತು 5 ಲಕ್ಷವನ್ನು ಕೇಳ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಯಾರೋ ನಮ್ಮ ಕೆಲವು ಸ್ನೇಹಿತರು ಹೇಳಿದರು. ಹೀಗಾಗಿ ಒಂದು ಮಹಿಳೆ ಕೂಡ ಅವ್ರಿಗೆ ಹಣ ಕೊಡಕ್ಕೆ ಹೋಗಿದ್ರು 3 ಲಕ್ಷ ರೂಪಾಯಿನ. ಯಾಕೆಂದರೆ ಆಕೆ ತನ್ನ ಮಗಳ ಮೇಲೆ ಒಂದು ಚಿತ್ರ ಮಾಡಿ ತನ್ನ ಮಗಳನ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಹಾಗಾಗಿ ಇಲ್ಲ ಒಂದು ಬರಲಿ ಅಂತ. ಆಗ ಅವ್ರಿಗೆ ಅಕಾಡೆಮಿಲಿ ಕೇಳಲಿಕ್ಕಾಗಲ್ಲ. ಯಾಕೆಂದರೆ ಗೊತ್ತಿದೆ, ಈಗ ಲಂಚ ಕೊಡೋದು ತಪ್ಪು, ಲಂಚ ತೊಗೊಳೋದು ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸಮಯ ಸಂದರ್ಭ ಇದು ಮಾಡ್ತಾರೆ. ಹಾಗಾಗಿ ನನ್ನ ಸುದ್ದಿಲೂ ಅದೇ ಆಯಿತು ಅಂತ ಅನಿಸುತ್ತೆ. ನಾನು ನಿಮ್ಗೆ ಹೇಳ್ತೀವಿ, ನೀವು ನಿಮ್ಮ ಹತ್ರ ಮಾತಾಡ್ತಾರೆ, ಮುರಳಿ ಅವ್ರ ಹತ್ರ ಮಾತಾಡಿ ಅವ್ರು ನಿಮಗೆ ವ್ಯವಸ್ಥೆ ಮಾಡ್ತಾರೆ, ಈ ಥರ ಎಲ್ಲ ನಮಗೆ ಹೇಳಿದ್ರು. ಸರಿ ಆಯಿತು ಸರ್ ಅಂತ ಹೇಳಿದೆ. ಸರಿ, ಅದೇನು ನೋಡಿ ಅದೇನು ಮಾಡಿಬಿಡಿ, ನಾವು ನಿಮಗೆ ಸಿನಿಮಾ ಶೋ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಮ್ಮ ಮುರಳಿ ಅವರಿಗೆ ನಾನು ಕೊಟ್ಟೆ. ಆ ಮುರಳಿಯವರು ಇಲ್ಲಿವರೆಗೂ ಚಿತ್ರರಂಗದಲ್ಲಿದ್ದಾರಂತೆ, ಆದರೆ ಇಲ್ಲಿವರೆಗೂ ಯಾವುದೇ ಚಿತ್ರವನ್ನು ಮಾಡಿಲ್ಲ, ಅಥವಾ ಯಾವುದೇ ಒಂದು ಆರ್ಟಿಕಲ್ ಮಾಡಿಲ್ಲ, ಅಥವಾ ಯಾವುದೇ ವಾಹಿನಿಯಲ್ಲೂ ಅವರು ಒಂದು ಸುದ್ದಿ ಪ್ರಸಾರಗಳನ್ನು ಮಾಡಿಲ್ಲ. ಅಂಥವನ್ನು ಕೂಡ ಇಲ್ಲಿ ಕಲಾತ್ಮಕ ನಿರ್ದೇಶಕನ ಸ್ಥಾನವನ್ನು ಕೊಟ್ಟು ಕುಣಿಸಿದ್ದಾರೆ. ಅವ್ರನ್ನ ಯಾವ ಆಧಾರದ ಮೇಲೆ, ಯಾವ ಮಾನ್ಯತೆ ಮೇಲೆ ಅವ್ರನ್ನ ಕುಣಿಸಿದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ. ಚಿತ್ರರಂಗದ ಹೋಗುಗಳೇ ಗೊತ್ತಿಲ್ಲದಿರೋರ್ನೆಲ್ಲ ನೀವು ಅಲ್ಲಿ ಮಾಡಿ ಇಟ್ಟಿದ್ದೀವಿ. ಸರಿ ಆಯಿತು, ಅಲ್ಲೂ ಹೋಗಿ ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರ ಹತ್ರ ನಾವು ಒಂದು ಸಿಗ್ನೇಚರ್ ಹಾಕಿ ರಿಸೀವ್ಡ್ ಕಾಪಿ ಕೂಡ ತೊಗೊಂಡು ನಾವು ಇಟ್ಕೊಂಡು, ಇದಾದ ನಂತರ ಮತ್ತೆ ಪುನಃ ನಮ್ಮ ಚಿತ್ರಕ್ಕೆ ನಾವು ಹಣ ಕೊಡಲಿಲ್ಲ ಅನ್ನೋ ಉದ್ದೇಶಕ್ಕೂ ಏನೋ ಪುನಃ ನಮ್ಮ ಚಿತ್ರವನ್ನು ನಿಧಾನ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ನಾನೇನು ಮಾಡಬೇಕು, ದೊಡ್ಡವರಲ್ಲಿ ಮೊರೆ ಹೋಗಬೇಕು. ಆಗ ಒಬ್ಬ ನಮ್ಮ ಪ್ರಖ್ಯಾತ ಬರಗೂರು ರಾಮಚಂದ್ರಪ್ಪ ಅವರಲ್ಲಿ ನಾನು ವಿನಂತಿ ಮಾಡಿಕೊಂಡೆ. ಅವರು ಕೂಡ ಈ ಲೆಟ್ರ್ ಕಳಿಸಿ, ನಾನು ನೋಡ್ತೀನಿ, ಮಾತಾಡ್ತೀನಿ, ಅದು ಚೀಫ್ ಮಿನಿಸ್ಟರ್ ಕಳಿಸ್ತೀನಿ ಅಂತ ಹೇಳಿದ್ರು. ನಮ್ಮ ಚಿತ್ರ ಆಯ್ಕೆ ಆಗಿಲ್ಲ ಅಂತ ನಾನೇನು ಮಾಡಿದೆ, ಅವ್ರಿಗೆ ನಾನು ಒಂದು ಲೆಟ್ರನ್ನ ಅವ್ರಿಗೆ ಕಳಿಸ್ದೆ. ಅವರು ಮಾತಾಡೋ ವರ್ಷಕ್ಕೆ ಅವ್ರದ್ದು ಸಿನಿಮಾನು ಸೆಲೆಕ್ಟ್ ಮಾಡಿಲ್ಲ. ಕೊನೆ ಗಳಿಗೆಯಲ್ಲಿ ನಾನು ಹೋಗಿ ತಿರ್ಗಾ ಪುನಃ ಸಾಧು ಕೋಕಿಲ ಅವ್ರಿಗೆ ಕೇಳ್ತೀನಿ. ಸಾಧು ಕೋಕಿಲ ಅವ್ರು ಹೇಳ್ತಾರೆ, ಇಲ್ಲ ನೀವು ಇನ್ನೊಂದು ಮನವಿ ಪತ್ರ ಕೊಡಿ ನೋಡೋಣ ಅಂತ. ಅವ್ರ ಹುಡುಗರನ್ನೆಲ್ಲ ಕರೆಸಿ, ಇವ್ರದ್ದು ಏನಂದ್ರಪ್ಪ, ಇವರು ಏನು ಮಾಡಿದ್ರು, ಅದೇ ಸರ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವ್ರಿಗೆ ಅಲ್ಲಿಗೆ ನಮ್ಗೆ ಅರ್ಥ ಆಗಬೇಕು, ಇವರೇನು ಕೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಬೇಕು. ಏನು ಹೇಳಿದ್ರು, ಇಲ್ಲ ಸರ್ ಹುಡುಗರು ಇದು ಮಾಡಿದ್ದಾರೆ. ಇಲ್ಲ ರೀ, ನಿಮಗೆ ನಾನು ಯೋಚನೆ ಮಾಡಬೇಡಿ, ನಿಮಗೆ ನೀವು ಮಾಡಿ, ನಾನು ನಿಮಗೆ ರೆಡ್ ಕಾರ್ಪೆಟ್ ಶೋ ಕೊಡ್ತೀನಿ ಅಂತ ಇದೇ ಸಾಧು ಕೋಕಿಲ ಅವರು ಅದೇ ನಮ್ಮ ಅಕಾಡೆಮಿಯಲ್ಲೇ ಕೂತ್ಕೊಂಡು ನಮ್ಮ ಎದುರುಗಡೆ ಹೇಳ್ತಾರೆ.
ಆಗ ನಾನು ಚಿತ್ರರಂಗದ ಬಗ್ಗೆ, ಮಹಿಳೆಯರ ಬಗ್ಗೆ, ಸಿನಿಮಾ ಸಾಧನೆ ಮಾಡಿರೋ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಇಟ್ಕೊಂಡು ಅಲ್ಲಿ ನೀವು ಮಹಿಳಾ ಸಬಲೀಕರಣ ಚಿತ್ರಗಳನ್ನು ಕೊಡಬೇಕು. ನೀವು ಹೇಗೆ ಎಲ್ಲ ಪುರುಷ ಪ್ರಧಾನ ಚಿತ್ರಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳ್ತೀನಿ. ಅದಕ್ಕೆ ಅವರು ಹಾಗೆ ಹೀಗೆ ಅಂತಾರೆ. ನಾನಿಲ್ಲ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಲವಾರು ಭಾರತೀಯ ಚಿತ್ರರಂಗದಲ್ಲೇ ಭಾಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ, ಖ್ಯಾತಿ ಇದೆ ಅವರಿಗೆ. ಮತ್ತು ಕನ್ನಡದ ಮೊಟ್ಟ ಮೊದಲ ಮಹಿಳಾ ನಿರ್ಮಾಪಕಿ ಎಂ.ವಿ. ರಾಜಮ್ಮ ಅವರಿದ್ದಾರೆ. ಹಾಗೆ ಕನ್ನಡದ ಮೊಟ್ಟ ಮೊದಲ ನಿರ್ದೇಶಕಿ ಪ್ರೇಮಾ ಕಾರಂತ್ ಅವರು, ಆಮೇಲೆ ಸಂಗೀತ ನಿರ್ದೇಶಕಿ ಸರೋಜಿನಿ ದೇವಿ. ಇವ್ರ ಬಗ್ಗೆ ಎಲ್ಲ ನಾನು ವಿಚಾರಗಳು ತಿಳಿಸಿ ನಾನು ಮಾಡಿರೋ ಪುಸ್ತಕನ ಅವ್ರ ಮುಂದೆ ತೋರಿಸ್ತೀನಿ. ಸರ್, ನನ್ನ ಪುಸ್ತಕ ಈ ಥರ ಇದೆ, ಕನ್ನಡ ಚಿತ್ರರಂಗದ ಬಗ್ಗೆ ಒಂದಷ್ಟು ಇತಿಹಾಸದ ಪುಸ್ತಕಗಳನ್ನು ಬರೆದಿದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ ರೀ, ಇದನ್ನು ನಾವು ಪ್ರಿಂಟ್ ಹಾಕ್ಬೋದು, ನಾನು ಮುಖ್ಯಮಂತ್ರಿಯವ್ರ ಬಿಡುಗಡೆ ಮಾಡಿಸ್ಕೊಡ್ತೀನಿ, ನಿಮ್ಮ ಸಿನಿಮಾಗೆ ನಾನು ಇದು ಮಾಡಿಕೊಡ್ತೀನಿ, ರೆಡ್ ಕಾರ್ಪೆಟ್ ಕೊಡ್ತೀನಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಪುನಃ ಮತ್ತೆ ನಮಗೆ ಅವ್ರು ಕೊಡೋದಿಲ್ಲ. ಯಾಕೆಂದರೆ ಅವ್ರ ಹುಡುಗರಿಗೆ ವಹಿಸ್ತಾರೆ, ಅವರು ಒಪ್ಕೊಳ್ಳಲ್ಲ. ಆ ಹುಡುಗರು ಏನು ಮಾಡ್ತಾರೆ, ನಮ್ಮ ಹತ್ರ ಬೇರೆ ಥರ ಮಾತಾಡ್ತಾರೆ. ಸೊ ಒಬ್ಬರು ಅದರಲ್ಲಿ. ಆಮೇಲೆ ಮುರಳಿಯವ್ರ ಹತ್ರ ಹೋಗ್ತೀನಿ, ಆ ಲೆಟ್ರು ಕೂಡ ಮತ್ತೆ 2ನೇ ಸಲ ನನ್ನ ಮನವಿ ಪತ್ರವನ್ನು ತಗೊಳ್ತಾರೆ. 2 ಪತ್ರಿಕೆ ತೊಗೊಂಡು ನಾನು ಸೆಲೆಕ್ಟ್ ಮಾಡಿಸ್ತೀನಿ, ಹೋಗಿ ನಿಮಗೆ ಅಂತ ಹೇಳ್ತಾರೆ. ಕೊನೆಗೆ ಅದು ಆಗೋದಿಲ್ಲ. ಆಮೇಲೆ ನಾನು ಬರ್ಗುರೆ ನ್ಯಾಯ ಕೇಳೋ ವರ್ಷಕ್ಕೆ ಮಹಾಕವಿ ಅನ್ನೋ ಒಂದು ಸಿನಿಮಾ ಕೂಡ ಇಲ್ಲಿ ಪ್ರಸಾರ ಆಗುತ್ತೆ. ನನ್ನ ಸಿನಿಮಾ ಪ್ರಸಾರ ಆಗಲ್ಲ. ನಾವು ಯಾರ ಹತ್ರ ನ್ಯಾಯ ಕೇಳಬೇಕೀಗ? ಹಾಗಾಗಿ ನಾನೇನು ಮಾಡ್ತೀನಿ, ಮುರಳಿ ಅವ್ರನ್ನ ಕೇಳ್ತೀನಿ, ಸರ್ ಏನಿದು, ನಾನು ಕಾದಿದ್ದೀನಿ, ಕೊನೆಯವರೆಗೂ ಕೊಡ್ತೀವಿ ಅಂತ ಹೇಳಿದ್ದೀರಾ, ಈಗ ಕೊಡ್ತಾ ಇಲ್ಲ ಏನು ಅಂದರೆ, ಇಲ್ಲ ನೀವು ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಳಿ, ನಾನು ನಿಮಗೆ ಸಿನಿ ಪೊಲೀಸಲ್ಲೇ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ನಮ್ಮ ನಿರ್ಮಾಪಕರಲ್ಲಿ ಬಂದು ನಾನು ಹೇಳ್ತೀನಿ, ಈ ಥರ ಇದೆ, ಕೇಳ್ತಾ ಇದ್ದಾರೆ, ಏನಾದರೂ ಸಿನಿ ಪೊಲೀಸಲ್ಲೇ ಕೊಡ್ತಾರಂತೆ. ನಮ್ಮ ನಿರ್ಮಾಪಕರು ಇಲ್ಲ, ನಾವು ಬೇರೆ ಏನೂ ಕೊಟ್ಟು ನಾವು ಮಾಡಲಿಕ್ಕಾಗಲ್ಲ, ಸೆಲೆಕ್ಟ್ ಮಾಡಿದ್ರೆ ಮಾಡಲಿ, ಇದು ಬಿಡಲಿ, ನಾವು ಬೇರೆ ಏನೋ ಥರ ಮಾಡೋಕ್ಕಾಗಲ್ಲ ಸರ್, ತಪ್ಪದು, ನಾವು ಆಗಲ್ಲ ಅಂತ ನಮ್ಮ ಪ್ರೊಡ್ಯೂಸರ್ ಕೈ ಚೆಲ್ತಾರೆ. ಅಲ್ಲಿಗೆ ನಮಗೆ 29 ನಮ್ಮ ಇದನ್ನು ಗುಟ್ಟಾಗಿಟ್ಟಿರ್ತಾರೆ. 29 ಬೆಳಗ್ಗೆ ನಾನು ನೋಡ್ತೀನಿ, ಎಲ್ಲ ಸಿನಿಮಾ ಹೆಸರುಗಳೆಲ್ಲ ಲಿಸ್ಟ್ ಇರ್ತವೆ, ಯಾವುದೋ ಗೊತ್ತಿಲ್ಲದ ಹೆಸರುಗಳು, ಮತ್ತು ಮಧ್ಯದಲ್ಲಿ ಬಂದು ವ್ಯಾಪಾರೀಕರಣದಲ್ಲಿ ಚಿತ್ರಗಳನ್ನು ತೊಗೊಂಡ್ಬಿಟ್ಟಿರ್ತಾರೆ. ಅದು ತೊಗೊಂಡು ನಮ್ಮ ಸಿನಿಮಾ ಇರೋಲ್ಲ. ನಾನೇನು ಮಾಡ್ತೀನಿ, ಪುನಃ ಮತ್ತೆ ನಾನು ಮುರಳಿ ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ಏನಿದು ನಮ್ಮ ಸಿನಿಮಾ, ನನ್ನೇನು ಕೇಳಬೇಡಿ, ನೀವು ಸಾಧು ಕೋಕಿಲ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಸಾಧು ಕೋಕಿಲ ಅವ್ರನ್ನ ಫೋನ್ ಮಾಡಿ ಕೇಳ್ತೀನಿ, ಇಲ್ಲ ರೀ, ಯಾರೋ ಕೋರ್ಟ್ಗೆ ಹೋಗಿದ್ದಾರಂತೆ, ಹಂಗಾಗಿದೆ ಹೀಗಾಗಿದೆ, ನೀವು ಕೂಡ ಏನೋ ಸರಿಯಾಗಿ ಸ್ಪಂದಿಸ್ಲಿಲ್ಲ ನನಗೆ, ಅದಕ್ಕೆ ನಾನು ಕೈ ಬಿಟ್ಟಿದ್ದೀನಿ, ನೀವು ಬೇಕಾದರೆ ವಾರ್ತಾ ಇಲಾಖೆಯ ಅಧಿಕಾರಿಗಳನ್ನು ಅಲ್ಲಿ ಕೇಳಿ ನೀವು ನಿಂಬಾಳ್ಕರ್ ಅವ್ರನ್ನ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ಕೂಡಲೇ ನಾನು ವಾರ್ತಾ ಇಲಾಖೆಗೂ ಫೋನ್ ಮಾಡ್ತೀನಿ. ವಾರ್ತಾ ಇಲಾಖೆಯವ್ರನ್ನ ಸಮಜಾಯಿಷಿ ಕೇಳ್ತೀನಿ, ಏನು ಸರ್ ಇದು ನಮ್ಮ ಸಿನಿಮಾ ಹಿಂಗೆ ಮಾಡಿದ್ದಾರೆ, ಆಗಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನೀವು ಸಾಧು ಕೋಕಿಲ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಎಲ್ಲಿ ಹೋಗಬೇಕಾಗಾದ್ರೆ, ಅವ್ರು ಇವ್ರ ಮೇಲೆ ಹಾಕ್ತಾರೆ, ಇವ್ರು ಅವ್ರ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಹಾಕ್ತಾರೆ. ಹೀಗಾಗಿ ನನಗೆ ನನ್ನ ಒಂದು ಚಿತ್ರವನ್ನು ಅನ್ಯಾಯ ಮಾಡಿದ್ರು, ಭಾಳ ನೋವಿದೆ. ಮತ್ತು ಕಾಂತಾರ ಅಂತ ಒಂದು ಜನಪ್ರಿಯ ಚಿತ್ರ ಆಸ್ಕರ್ ಅವಾರ್ಡ್ವರೆಗೂ ತಲುಪುತ್ತೆ. ಆ ಚಿತ್ರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಚಿತ್ರನ ಬಿಟ್ಟು ಇಲ್ಲಿ ನಮ್ಮ ಸಾಲಿನ ಒಂದು ಸಿನಿಮಾನ ತಗೊಳ್ತಾರೆ. ಅಲ್ಲಿಗೆ ಕಾಂತಾರಾಗಿ ಬೆಲೆ ಇಲ್ದಂಗೆ ಆಗುತ್ತೆ. ಈ ಸಿನಿಮಾವನ್ನು 3 ವಿಭಾಗಕ್ಕೂ ಆಯ್ಕೆ ಮಾಡ್ಕೊತಾರೆ. ಮತ್ತು ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಐವಾನ್ ಡಿಸಿಲ್ವಾ ಅವರು ಇದೇ ಅಕಾಡೆಮಿಯಲ್ಲಿ ಕೋರ್ ಕಮಿಟಿ ಸದಸ್ಯರಾಗಿರ್ತಾರೆ. ಆನಂತರ ಈ ಸಿನಿಮಾ ಇಲ್ಲಿ ಆಯ್ಕೆ ಆದ ನಂತರ ಅವರು ರಾಜೀನಾಮೆಯನ್ನು ನೀಡ್ತಾರೆ. ರಾಜೀನಾಮೆ ನಾವು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇಲ್ಲ, ಅವರು ಅವತ್ತೇ ಕೊಟ್ಟಿದ್ದಾರೆ ಅನ್ನೋದು ಸಾಧು ಕೋಕಿಲ ಅವ್ರು ಹೇಳ್ತಾರೆ. ಮತ್ತು ನಾವು ರಾಜೀನಾಮೆ ಅಂಗೀಕಾರ ಆಗಿಲ್ಲ ಅಂದಾಗ ರಾತ್ರಿ ಹೋಗಿ ರಾಜೀನಾಮೆ ಅಂಗೀಕಾರವನ್ನು ಮಾಡಿಸ್ಕೊಂಬಂಥ ಕಾರ್ಯಗಳು ನಡೀತವೆ. ಈ ಥರ ಕಮಿಟಿಯಲ್ಲಿರುವಂಥವ್ರ ಸಿನಿಮಾಗಳ ಇಲ್ಲಿ ಆಯ್ಕೆ ಆಗ್ತವೆ. ಮತ್ತು ಪ್ರತಿ ವರ್ಷ ಯಾರು ಆಯ್ಕೆ ಆಗುತ್ತೋ ಅದೇ ಸಿನಿಮಾಗಳೇ ಪುನಃ ಆ ವ್ಯಕ್ತಿಗಳದೇ, ಆ ಸಂಸ್ಥೆಗಳದೇ ಆಯ್ಕೆ ಆಗ್ತವೆ ಇಲ್ಲಿ ಸಿನಿಮಾಗಳು. ಇದನ್ನು ಧೋರಣೆಯನ್ನು ಖಂಡಿಸೋರು ಯಾರು? ನಾವೇನಾದರೂ ಕೇಳಿದ್ರೆ ನಮ್ಮ ಮೇಲೆ ಬೇರೆ ಥರ ಮಾತಾಡ್ತಾರೆ. ಸೊ ನಾವು ಕೂಡ ಯಾರಲ್ಲಿ ಮೊರೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಇವಾಗ ನಂಬಿಕೆ ಇರೋದು ಕಾನೂನು ಮೇಲೆ. ಹಾಗಾಗಿ ನಾವು ಕಾನೂನು ಮೊರೆನೇ ಹೋಗಬೇಕಾಗುತ್ತೆ. ಯಾಕೆಂದರೆ ಇದರಿಂದ ನಮಗೆ ಹಲವಾರು ಬೇರೆ ಥರ ಮಾನಸಿಕ ಕಿರುಕುಳಗಳಾಗ್ಬೋದು, ಮತ್ತೊಂದು ತೊಂದರೆಗಳಾಗ್ಬೋದು. ಅದರಿಂದ ನಾವು ಕೂಡ ಕಾನೂನು ಮೊರೆ ಹೋಗ್ತೀವಿ.
ಸದ್ಯದಲ್ಲೇ ರಾಜ್ಯಪಾಲರಲ್ಲೂ ಈ ಬಗ್ಗೆ ಒಂದು ಲೆಟ್ರ್ ಕೊಡ್ತೀವಿ. ಮತ್ತು 2017ರಲ್ಲಿ ಒಂದು ಅಮೇಜ್ಮೆಂಟ್ ಪಾಸ್ ಮಾಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಆ ಪ್ರಕಾರದಲ್ಲಿ ಇಲ್ಲಿ ಅಮಾನವೀಯ ದೃಶ್ಯಗಳು, ಮೌಢ್ಯ, ವಾಮಾಚಾರ, ದೇವ್ರ ಮೈ ಮೇಲೆ ಬರುವಂಥದ್ದು ಇಂಥ ದೃಶ್ಯಗಳನ್ನು ಎಲ್ಲೂ ಸರ್ಕಾರಿ ಸ್ವಾಮ್ಯದ ಜಾಗಗಳಲ್ಲಿ ಆಯಾ ಕಟ್ಟಿಗಳಲ್ಲಿ ತೋರಿಸೋ ಹಾಗಿಲ್ಲ ಅಂತ. ಆದರೂ ಇಲ್ಲಿ ಕೆಲವು ಸಿನಿಮಾಗಳನ್ನು ಆ ಥರ ಆಯ್ಕೆ ಮಾಡ್ಕೊಂಡಿದ್ದಾರೆ. 2020 ಡಿಸೆಂಬರ್ 6ರಂದು ರಾಜ್ಯಪಾಲರು ಕೂಡ ಅಂಕಿತ ಹಾಕಿ ರಾಜ್ಯಪತ್ರದಲ್ಲಿ ಅದನ್ನು ಹೊರಡಿಸಿರ್ತಾರೆ. ಅದನ್ನು ಕೂಡ ನಿಯಮಗಳನ್ನು ಗಾಳಿಗೆ ತೂರಿ ಕೆಲವು ಸಿನಿಮಾಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಹಗರಣಗಳೇ ನಡೆದಿದ್ದೆ. ಇದು ಸೂಕ್ತ ತನಿಖೆಯಾಗಿ ನಮ್ಮಂಥ ನೊಂದವ್ರಿಗೆ ಒಂದು ಪರಿಹಾರ ಬೇಡ, ಒಂದು ನ್ಯಾಯ ಕೊಡಿಸಿದ್ರೆ ಸಾಕಾಗಿದೆ ನಮಗೆ. ಆ ನ್ಯಾಯ ಸಿಗಲಿ, ಮುಂದಕ್ಕೆ ಈ ಥರ ಆಗ್ದಲೇ ಇರಲಿ. ಆಮೇಲೆ ಚಿತ್ರೋತ್ಸವ ಅನ್ನೋದು ಕೇವಲ 3 ತಿಂಗಳ ಆಟ. ಅಕಾಡೆಮಿ 9 ತಿಂಗಳು ನಿಷ್ಕ್ರಿಯವಾಗಿರುತ್ತೆ, 3 ತಿಂಗಳು ಸಕ್ರಿಯವಾಗಿರುತ್ತೆ. ಆ 3 ತಿಂಗಳೊಳಗಡೆ ಎಲ್ಲವೂ ಮುಗಿದೋಗುತ್ತೆ. ಆ ಮಧ್ಯದಲ್ಲಿ ಆಗುವಂಥ ಸಮಸ್ಯೆಗಳಿದೆಯಲ್ಲ, ಅದಕ್ಕೆ ಬಲಿಯಾಗೋರು ನಮ್ಮಂಥವರು. ಸೊ ಅದನ್ನು ಮೊದಲು ಸರಿಪಡಿಸ್ಬೇಕಾಗಿದೆ. ಕೆಲವು ರೂಪುರೇಷೆಗಳು ಬೇಕಾಗಿದೆ. ಕೆಲವು ಕಾನೂನಾತ್ಮಕವಾಗಿ ಹೀಗೆ ಮಾಡಬೇಕು ಅನ್ನೋದೊಂದು ರೂಲ್ಸ್ ತಂದರೆ ಖಂಡಿತವಾಗೂ ಅನ್ಯಾಯ ತಪ್ಪುತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಆಮೇಲೆ ಭಾಳಷ್ಟು ಜನ ವರ್ಷವೂ ಇದೇ ಥರ ಆಗಿದ್ರೆ ಭಾಳ ಕಷ್ಟ ಆಗುತ್ತೆ. ಅಥವಾ ಫೆಸ್ಟಿವಲ್ನ ಸರ್ಕಾರ ಯೋಚನೆ ಮಾಡಬೇಕು, ಈ ಥರ ಮಾಡೋದಾದರೆ ನಡೆಸ್ಬೇಕಾ ಬೇಡವಾ ಅಂತ. ಆಮೇಲೆ ಕಲಾತ್ಮಕ ಚಿತ್ರಗಳು, ಗುಣಾತ್ಮಕ ಚಿತ್ರಗಳು, ರಚನಾತ್ಮಕ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡು ವಿದೇಶಿಗರಿಗೆ ನಮ್ಮ ಕನ್ನಡ ಚಿತ್ರಗಳನ್ನ ತೋರಿಸಿದ್ರೆ ಭಾಳ ಸಂತೋಷ ಆಗುತ್ತೆ. ಅದು ಬಿಟ್ಟು ಮತ್ತೆ ಎಲ್ಲವೂ ಕಳೆದ ತಿಂಗಳಲ್ಲಿ ಬಿಡುಗಡೆ ಆಗಿರೋಂಥ ಕಮರ್ಷಿಯಲ್ ಸಿನಿಮಾಗಳನ್ನು ತಂದು ಇಲ್ಲಿ ತೋರಿಸೋ ಹಂಗಿದ್ರೆ ನಮ್ಮಂಥ ಚಿತ್ರಗಳನ್ನ ಯಾಕೆ ಕರಿತೀರಿ ನೀವು? ನಮ್ಮಂಥ ಚಿತ್ರಗಳನ್ನು ಹಣ ಕಟ್ಟಿಸ್ಕೊಂಡು ಯಾಕೆ ನಮಗೆ ನಿರಾಶಾವಾದಿಗಳನ್ನು ಮಾಡಿ ಕಳಿಸ್ತೀರಿ? ಆ ಚಿತ್ರಗಳನ್ನೇ ಆಯ್ಕೆ ಮಾಡಿಕೊಂಡು ನೀವು ಕಮರ್ಷಿಯಲ್ ಚಿತ್ರಗಳನ್ನೇ ಪ್ರದರ್ಶನ ಮಾಡಿ, ಅದನ್ನೇ ಚಿತ್ರೋತ್ಸವ ಅಂತ ಮಾಡಿ. ಸಂತೋಷ, ನಮ್ಗೆ ಬೇಜಾರಿಲ್ಲ ಅದ್ರ ಬಗ್ಗೆ. ನಾವು ಯಾವುದೇ ಚಿತ್ರ ನಿರ್ದೇಶಕ ನಿರ್ಮಾಪಕರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಾವು ಹೋರಾಟ ಮಾಡ್ತಾ ಇರೋದೇನಿದ್ರು ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಆ ವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಮತ್ತು ಇನ್ನಿತರ ಅಂಗಸಂಸ್ಥೆಗಳು ಅವರು ಕೂಡ ಈ ವಿಚಾರದಲ್ಲಿ ಯಾರೂ ತಲೆ ಹಾಕೋದಿಲ್ಲ. ಹಾಗಾಗಿ ನಾವು ನ್ಯಾಯ ಎಲ್ಲಿ ಕೇಳಬೇಕು? ನಾವು ಈಗ ವಾಣಿಜ್ಯ ಮಂಡಳಿಯಲ್ಲಿ ಒಂದಿಷ್ಟು ಹಣ ಅಂತ ಕಟ್ಟಿರ್ತೀವಿ, ನಿರ್ಮಾಪಕರ ಸಂಘದಲ್ಲಿ ಒಂದಿಷ್ಟು ಹಣ ಅಂತ ಕಟ್ಟಿರ್ತೀವಿ, ನಿರ್ದೇಶಕ ಸಂಘದಲ್ಲಿ ಒಂದಿಷ್ಟು ಹಣ ಅಂತ ಕಟ್ಟಿರ್ತೀವಿ. ಎಲ್ಲ ವಿಭಾಗದಲ್ಲಿ ಹಣ ಕಟ್ಟಿ ಬಂದು ಇಲ್ಲೊಂದು ಚಿತ್ರ ಮಾಡಿರ್ತೀವಿ. ಆ ಚಿತ್ರಕ್ಕೆ ನಮ್ಮದು 5-6 ತಿಂಗಳು ಶ್ರಮಗಳಿರ್ತವೆ. ಎಲ್ಲ ಶ್ರಮದಲ್ಲಿ ಮಧ್ಯದಲ್ಲಿ ನಾವು ಒಂದಷ್ಟು ಏನೋ ಒಂದು ನಮ್ಮ ಚಿತ್ರ ಎಲ್ಲೋ ಒಂದು ಕಡೆ ಪ್ರಶಸ್ತಿ ಪುರಸ್ಕಾರ ಪಡ್ಕೊಳ್ತು ಅಂತ ಹೇಳ್ಕೊಳ್ಳೋಣ ಅಂದರೆ ಇದ್ರ ಮಧ್ಯದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆಗ್ತವೆ. ಸೊ ನಾವು ಯಾವ ಚಿತ್ರ ಮಾಡಬೇಕು, ಹಾಗಾದರೆ ಯಾವ ಥರ ಚಿತ್ರ ಮಾಡಬೇಕಾಗ್ತಿದೆ? ಫೆಸ್ಟಿವಲ್ಗೆ ನಾವು ಆ ಥರ ಚಿತ್ರಗಳು ಮಾಡಿಕೊಂಡು ಕೇವಲ ನಾವು ಒಂದು 5 ಲಕ್ಷ 6 ಲಕ್ಷ 10 ಲಕ್ಷದೊಳಗಡೆ ಫೆಸ್ಟಿವಲ್ಗೋಸ್ಕರ ಆ ಥರ ಚಿತ್ರ ಮಾಡ್ಕೊಂಡು ಬರಬೇಕಾ ನಾವು? ಆಗ ನಮ್ಮ ಕನ್ನಡ ಚಿತ್ರರಂಗ ಯಾವ ಪಾತಾಳಕ್ಕೆ ಇಳಿಯುತ್ತೆ? ಈಗ ನಾವು ನೋಡಿದ್ದೀವಿ, ಹಲವಾರು ಜನಪ್ರಿಯ ಚಿತ್ರಗಳು ಬಂದಿದ್ದಾವೆ. ಅವೆಲ್ಲವೂ ಭಾಳ ಉತ್ತುಂಗಕ್ಕೆ ಹೋಗಿ ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸ್ತವೆ. ಸರ್, ಗಂಭೀರ ಆರೋಪ ಅಂದ್ರೆ ಏನಿಲ್ಲ ಸರ್. ಸಾಧು ಕೋಕಿಲ ಅಂಡ್ ಟೀಮ್ ಖಂಡಿತವಾಗಿ ಅವರು ಇದರಲ್ಲಿ ಭಾಗಿಯಾಗಿರ್ತಾರೆ. ಯಾಕಂದರೆ ಅಲ್ಲಿ ಬಂದಿರೋ ಸಿನಿಮಾಗಳು ಎಲ್ಲೂ ನಾವು ಕೇಳ್ಪಟ್ಟಿಲ್ಲ. ಮತ್ತು ಡಾಕ್ಯುಮೆಂಟ್ರಿ ತೊಗೊಳಕ್ಕಿಲ್ಲ, ಅವಕಾಶ ಇಲ್ಲ. ಸೊ ಹೇಗೆ ಡಾಕ್ಯುಮೆಂಟ್ರಿ ಅವ್ರು ತೊಗೊಂಡ್ರು ಅಂತ ಗೊತ್ತಿಲ್ಲ. ಇವೆಲ್ಲವೂ ನಾವು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡ್ತೀವಿ ಸರ್. ಯಾಕೆಂದರೆ ಯಾರೂ ಕೂಡ ಲಂಚನ ನೇರವಾಗಿ ಕೇಳಲ್ಲ, ಮತ್ತು ಲಂಚ ನೇರವಾಗಿ ಕೊಡಲ್ಲ. ಹಾಗಾಗಿ ಅದೆಲ್ಲೋ ಒಂದು ಕಡೆ ನಡೆಯುತ್ತೆ. ನಮ್ಗೆ ಆ ಥರ 3 ಸಲ ಊಹೆ ಮಾಡ್ಕೊಂಡಿರ್ತಿಲ್ಲ. ನಮ್ಮನ್ನು ಕೇಳಿದ್ರು ಅವರು, ನಮಗೆ ಕೇಳಿ ಸರ್ ಅವರು ಇಷ್ಟು ಅಂತ ಹೇಳಿಲ್ಲ, ಹಣ ಕೊಡಬೇಕು ಅಂತ ಹೇಳಿದ್ರು. ನಮ್ಮ ಸ್ನೇಹಿತರನ್ನೆಲ್ಲ ಹೇಳಿದ್ರು, ಅವರೆಲ್ಲ 3 ಲಕ್ಷ ರೂಪಾಯಿ ಕೇಳಿದ್ರು. ಸರ್, ಸಾಧು ಕೋಕಿಲ ಅವರು ಅವ್ರ ಹುಡುಗರ ಕಡೆ ಕೇಳಿದ್ರು, ನಮ್ಮ ಹುಡುಗರು ಅಂದರೆ ಹಣ ಕೊಡ್ಬೋದು, ನೀವು ಮಾಡ್ತೀರಾ ಅಂತ ಹೇಳಿದ್ರು. ಇದು ಮಾಡಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಪ್ರೊಡ್ಯೂಸರ್ನ ಕೊಡೋದಿಲ್ಲ ಹಣ ಅಂತ ಹೇಳಿದ್ರು. ಸರ್, ನಾವು ಹಣ ಕೊಡೋದಿಲ್ಲ, ಹಣ ಹಾಕಿ ಹಣ ಕೊಟ್ಟು ನಾವು ಶೋ ಮಾಡೋವಂಥ ಪರಿಸ್ಥಿತಿ ಏನು ಬೇಡ ಬಿಡಿ, ನಮ್ಮ ಫೆಸ್ಟಿವಲ್ಲೇ ಬೇಡ ನಮಗೆ ಅಂತ ಹೇಳಿದ್ರು. ಆದ್ರೆ ನಮ್ದು 9,000 ರೂಪಾಯಿ ನಾವು ಕಟ್ಟಿದ ಹಣನೂ ಕೂಡ ಓದಂಗೆ ಆಯ್ತು ಲೆಕ್ಕ ಸರ್. ನಿಜವಾಗ್ಲೂ ಚಿತ್ರದ ಮೌಲ್ಯವನ್ನು ಅಳತೆ ಮಾಡಬೇಕಾಗಿರೋರು ಜೂರಿಗಳು ನಿರ್ಣಾಯಕವಾಗಿ ಅವರು ಒಂದು ಸಿನಿಮಾದ ಮೌಲ್ಯವನ್ನು ಎತ್ತಿಡಿಬೇಕು. ಇಲ್ಲಿ ಏನಾಗಿದೆ, ಮೊದಲೇ ಎಲ್ಲವೂ ತೀರ್ಮಾನ ಆಗೋಗಿರ್ತದೆ. ನನ್ನ ಸಿನಿಮಾ ಬರುತ್ತೆ ಅದು ಕೊಡು, ನಿನ್ನ ಸಿನಿಮಾ ಬರುತ್ತೆ ತಗೋ, ಈ ಥರ ಮಾಡಿ ಅವ್ರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನೆಪ ಮಾತ್ರ ನಮ್ಮ ಹತ್ರ ಹಣ ಕಟ್ಸ್ಕೊಂಡು ಬರ್ತಾರೆ. ಆ ಜೂರಿಗಳು ನಮ್ಮ ಸಿನಿಮಾಗಳನ್ನು ಕೇವಲ
3 ನಿಮಿಷ 2 ನಿಮಿಷ 5 ನಿಮಿಷ 10 ನಿಮಿಷ ನೋಡಿ ಆ ಸಿನಿಮಾನ ಮುಂದಕ್ಕೆ ನುಗ್ಬಿಡ್ತಾರೆ. ಇದಕ್ಕೆ ಹೋದ ವರ್ಷದಲ್ಲಿ ಹಲವಾರು 9 ಜನ ನಿರ್ಮಾಪಕರು ಕಂಪ್ಲೇಂಟ್ ಹೋಗಿದ್ದಾರೆ. ಅವ್ರ ಚಿತ್ರಗಳೆಲ್ಲ 5 ನಿಮಿಷ 10 ನಿಮಿಷ ನೋಡಿದರೆ ವಿಮಿಯೋದಲ್ಲಿ ದಾಖಲೆ ಸಮೇತ ಇದೆ. ಈ ಸಲವೂ ಅದೇ ಆಗಿದೆ. ವಿಮಿಯೋದಲ್ಲಿ ತೋರಿಸುತ್ತೆ ಯಾವ ಜೂರಿ ಎಷ್ಟು ನಿಮಿಷ ಈ ಸಿನಿಮಾ ನೋಡಿದ್ರು ಅಂತ ತೋರಿಸುತ್ತೆ. ಇಲ್ಲಿ ನೆಪ ಮಾತ್ರಕ್ಕೆ ನೋಡಿ ಅದನ್ನು ಮುಂದಕ್ಕೆ ನುಗ್ಬಿಡ್ತಾರೆ. ಆಮೇಲೆ ಅವ್ರು ಏನು ಬೇಕೋ ಅದನ್ನು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ಕಂಟೆಂಟ್ ನೋಡಿ ಕೊಡಬೇಕಾಗಿದೆ ಸರ್, ಕಂಟೆಂಟ್ ನೋಡಿ ಕೊಡಬೇಕಾಗ್ತೈತೆ. ಯಾಕೆಂದರೆ ಇಲ್ಲಿ ಸಿನಿಮಾ ಎಷ್ಟು ಶ್ರೀಮಂತಿಕೆ ಆಗಿದೆ, ಕಲಾವಿದರು ಎಷ್ಟಿದೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಒಂದು ಸಿನಿಮಾ ಸಂದೇಶ ಏನು ಕೊಡುತ್ತೆ ಸಾರ್ವಜನಿಕರಿಗೆ, ಪ್ರೇಕ್ಷಕರಿಗೆ, ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ ಅದನ್ನು ನೋಡಿಕೊಂಡು ಒಂದು ಹೊಸತನ ಇದೆ ಅಂತೇಳಿ ಜೂರಿಗಳು ಆಯ್ಕೆ ಮಾಡಿ ಕಂಟೆಂಟ್ ನೋಡಿ ಕೊಡಬೇಕಾಗ್ತೈತೆ. ಬಟ್ ಆ ಕಂಟೆಂಟ್ನ ಮೀರಿ ಕೆಲವು ಸಿನಿಮಾಗಳಲ್ಲಿ ಬಂದಿದ್ದಾವೆ. ನಾವು ಅದನ್ನು ನೋಡಿದಾಗ ನಮ್ಗನ್ಸುತ್ತೆ ನಮಗಿಂತ ಉತ್ತಮವಾದ ಚಿತ್ರಗಳು ಕೊಟ್ಟಾಗ ನಾವು ತುಂಬ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾವು ಅಂದ್ಕೊಳ್ತೀವಿ ನಮಗಿಂತ ಒಳ್ಳೆ ಸಿನಿಮಾ ಬಂದಿತ್ತು, ಯಾಕೆ ಇವರು ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಅನ್ಕೊತೀವಿ. ನಮಗಿಂತ ಕಳಪೆ ಚಿತ್ರ ಬಂದಿದ್ರೆ ನಾವೇನು ಮಾಡ್ಬೇಕು ಅವಾಗ? ಅದಕ್ಕೆ ಯಾರಲ್ಲ ಉತ್ತರ. ನಾವು ಅದನ್ನೇ ನಾನು ಅವಾಗಲೇ ಮೊದಲೇ ಒಂದು ಗಮನ ಹೇಳಿದೆ ನೋಡಿ, ನಾವು ಎಲ್ಲರೂ ಸಿನಿಮಾ ಮೇಕರ್ಸು. ಈಗ ಆ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕೆ ನಾನು ಜೂರಿ ಅಲ್ಲ, ನಾನೊಬ್ಬ ಮೇಕರು, ನಾನೊಬ್ಬ ಸಿನಿಮಾ ಮೇಕರು. ನಾನು ಇನ್ನೊಬ್ಬ ನಿರ್ದೇಶಕನ ಬಗ್ಗೆನೋ ನಿರ್ಮಾಪಕರ ಬಗ್ಗೆನೋ ನಾನು ಕಂಪ್ಲೇಂಟ್ ಮಾಡಲ್ಲ. ನಾನು ನಿರ್ಣಾಯಕನಾಗಿ ಅಲ್ಲಿ ಜೂರಿ ಕುಂತಾಗ ನಾನು ಹೇಳ್ಬೋದು ಈ ಸಿನಿಮಾ ಚೆನ್ನಾಗಿತ್ತು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ. ಆದರೆ ನಾವೆಲ್ಲರೂ ಸಿನಿಮಾ ಮಾಡಿ ಹೋಗಿ ಒಂದು ಅಕಾಡೆಮಿ ಒಳಗಡೆ ಹಾಕಿದ್ದೀವಿ, ಸರ್ ನಮ್ಮ ಸಿನಿಮಾ ನೋಡಿ ಕೊಡಿ ಅಂತ. ಅವರು ಅಲ್ಲಿ ನಿರ್ಣಾಯಕ ಮಾಡಿಕೊಂಡು ನಮ್ಮ ಸಿನಿಮಾ ಯಾವ ಸಿನಿಮಾ ಚೆನ್ನಾಗಿದೆ ಆಯ್ಕೆ ಮಾಡ್ಕೊಂಡವ್ರೆ, ನಮ್ಮ ಸಿನಿಮಾ ಆಚೆ ತೆಗೆದಿದ್ದಾರೆ. ಈಗ ನಾನು ಅದನ್ನು ನಾನು ನನ್ನ ಸಿನಿಮಾನ ಅಷ್ಟೇ ಕೇಳ್ಬೋದು, ಯಾಕೆ ನಾನು ಸಿನಿಮಾ ಸೆಲೆಕ್ಷನ್ ಮಾಡಿಲ್ಲ ಅಂತ. ಇನ್ನೊಂದು ಸಿನಿಮಾನ ಯಾಕೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳೋ ಹಕ್ಕು ನನಗಿಲ್ಲ ಸರ್. ಹಾಗಾಗಿ 400-500 ಸಿನಿಮಾ ಹಾಕಿರ್ತಾರೆ ಸರ್, ಅಲ್ಲಿ ಎಲ್ಲರೂ ಹಾಕಿರ್ತಾರೆ. ಹೌದು, ಆದರೆ ಈ ಸಿನಿಮಾ ಮಾಡಬೇಕು, ರಿಜೆಕ್ಟ್ ಆಗಲೇಬೇಕು. ಖಂಡಿತ ಸರ್. ಹೌದು, ನನ್ಗವರು ಜೂರಿಯನ್ನು ಕೇಳಿದ್ದೀವಿ, ಅವ್ರು ಹೇಳಿದ್ದಾರೆ ನಿಮ್ಮ ಸಿನಿಮಾ ನಾಯಕಿ ಚೆನ್ನಾಗಿಲ್ಲ, ನಿಮ್ಮ ಸಿನಿಮಾದ ಕಲಾವಿದರಿಲ್ಲ ಅಂತ ಹೇಳ್ತಾರೆ. ಕಾದಂಬರಿ ಆಧಾರಿತ ಚಿತ್ರ, ನಾನು ನಾಯಕಿನ ಕುರುಪಿರೋಳೋ ಕುಂಟಿ ಕುರುಡಿ ಯಾರೋ ಒಂದು ಹುಡುಗಿನ ನಾವು ತೋರಿಸ್ತೀವಿ, ಖಂಡಿತ ಸಿನಿಮಾಗೆ ಅವಶ್ಯಕತೆ ತೋರಿಸ್ತೀವಿ. ಆಕೆನೂ ಕೂಡ ಕಲಾವಿದೆ ಅಲ್ವಾ. ಅದನ್ನು ನೀವು ನಾನು ಏನಾದರೂ ನಿಮ್ಗೆ ಹೆಣ್ಣು ಕೊಡೋಕೆ ಏನಾದರೂ ನಾನು ಸಿನಿಮಾ ಮಾಡಿದ್ದೀನ, ನಾಯಕಿ ಸರಿ ಇಲ್ಲ ಅಂತ ನನ್ನನ್ನು ಅವರು ನನ್ನ ಹೇಳೋದೇ ಮುಖ್ಯವಾಗಿ ನಿಮ್ಮ ಚಿತ್ರದಲ್ಲಿ ನಾಯಕಿ ಸರಿ ಇಲ್ಲ, ಆಮೇಲೆ ಕಲಾವಿದರು ಇಲ್ಲ, ಕೊರತೆ ಇದೆ ಅಂತ ಹೇಳ್ತಾರೆ. ಯಾವ ಮಾನದಂಡ ಮೇಲೆ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅದು ನಾನು ನೇರವಾಗಿ ಸಾಧಕ್ಕೆ ಹೋಗಿಲ್ಲ, ಅವರಲ್ಲಿ ಹೇಳಿದ್ದೀನಿ ಸರ್ ನೋಡಿ ನಿಮ್ಮ ಜೂರಿ ಈ ಥರ ಹೇಳಿದ್ದಾರೆ ಅಂತ. ಯಾರು ಅವನು ಅಂದರು, ಅವನ ಹೆಸರು ಹೇಳಿದ್ದೀನಿ ನಾನು, ಅವ್ರ ಹೆಸರು ನಾನು ತಿಳಿಸಿದ್ದೀನಿ, ಸಾಧಕ್ಕೆ ಹೋಗಿಲ್ಲ ಅವ್ರು ತಿಳಿಸಿದ್ದು ನಾನು ಹೇಳಿದ್ದು. ಏಕೆಂದರೆ ನೀವು ಒಂದು ಯಾರು ಜೂರಿಯಾಗಿ ಬರ್ತಾರೋ ಅವ್ರಿಗೆ ಸಾಹಿತ್ಯದ ಒಲವಿರಬೇಕು. ಅವ್ರನ್ನ ಒಂದು ಕಾದಂಬರಿ ಆಧಾರಿತ ಚಿತ್ರಕೂಟದಾಗ ಸಾಹಿತ್ಯದ ಒಳಬೇಕು. ಅವ್ರಿಗೆ ಒಬ್ರು ಒಡಿ ಕಡಿ ಬಡಿ ಅಂತ ಸಿನಿಮಾಗಳನ್ನು ಆಯ್ಕೆ ಮಾಡೋ ಇದನ್ನ ಒಬ್ಬ ಛಾಯಾಗ್ರಾಹಕನೋ ಕವಿನೋ ಇನ್ನೊಬ್ಬರ ಮತ್ತೊಬ್ಬನ ಒಡಿ ಕಡಿ ಬಡಿ ಅಂತ ಅವ್ರನ್ನ ಇಟ್ಬಿಟ್ರೆ ಆತ ಖಂಡಿತವಾಗೂ ಇಂಥ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಯಾಕೆಂದರೆ ನಿಮ್ಗೇನಾಗುತ್ತೆ, ಆ ವಿಭಾಗಗಳು ಬೇರೆ. ಹಾಗಾಗಿ ಆತ ತನ್ನ ಅನಿಸಿಕೆ ಜಡ್ಜ್ ಹೇಳಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಚಿತ್ರ ಚೆನ್ನಾಗಿಲ್ಲ ಅಂತ ಅವರು ಇದು ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ನಮಗಿಂತ ಈಗ ನಾವು ನೋಡಿದ್ದೀವಿ, ಹೆಸರುಗಳು ಬೇಡ, ಅಲ್ಲಿ ಹೋಗಿ ಕುಂತ್ಕೊಂಡು ನಾವು ಫೆಸ್ಟಿವಲಲ್ಲಿ ಆ ಸಿನಿಮಾಗಳನ್ನು ನೋಡಿದ್ದೀವಿ. ಭಾಳ ಕೆಟ್ಟದಾಗಿರೋ ಸಿನಿಮಾಗಳು ಬಂದಿದ್ದಾವೆ. ಆ ಸಿನಿಮಾ ಹೆಸರು ನಾನು ಹೇಳಲ್ಲ, ಬಂದಿದ್ದಾವೆ. ಅದನ್ನು ನಾವು ಇವತ್ತು ಅದಕ್ಕೆ ಉದಾಹರಣೆಗೆ ಆ ಜನನೇ ಇಲ್ಲ, ಅಲ್ಲಿ ಖಾಲಿ ಹೊಡಿತಾ ಇದೆ. ಏನಂದರೆ ಸಿನಿಮಾ ಒಳ್ಳೆ ಸಿನಿಮಾಗಳ ಆಯ್ಕೆ ಆಗಿಲ್ಲ ಅಲ್ಲಿ. ಅದನ್ನು ನಾವು ಯಾವ ಸಿನಿಮಾ ಅಂತ ಹೇಳಿದ್ರೆ ನಾನು ಮತ್ತೊಬ್ಬ ನಿರ್ದೇಶಕನು ಹೆಂಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಬೇಡ ಅದು. ನಾನು ಒಬ್ಬ ನಿರ್ದೇಶಕ, ಅವರು ಒಬ್ಬರು ನಿರ್ದೇಶಕ, ನಾನು ಒಬ್ಬ ನಿರ್ಮಾಪಕ, ಅವರು ಒಬ್ಬರು ನಿರ್ಮಾಪಕರು. ಸೊ ಹಂಗಾಗಿ ನಾನು ಯಾವುದೇ ಚಿತ್ರಗಳ ವಿರುದ್ಧ ನಾನು ಹೋರಾಟವೇ ಅಲ್ಲ. ಇಲ್ಲಿ ಆಯ್ಕೆ ಮಾಡಿದಂತಹ ತಂಡಕ್ಕೂ ಮತ್ತು ಅಕಾಡೆಮಿ ವ್ಯವಸ್ಥೆ ಆ ಎರಡನ್ನೂ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಸರ್ ಏನಾಗುತ್ತೆ, ನಿಮಗೆ ಬೇರೆ ಯಾವುದನ್ನ ವಿಚಾರದಲ್ಲಿದ್ದರೆ ನಾವು ಆಧಾರ ಕೊಡ್ಬೋದು ಸರ್, ಲಂಚದ ಆಧಾರ ಕೊಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಯಾವುದೇ ವ್ಯಕ್ತಿ, ಈಗ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ಅದು ಒಂದು ಮೊನ್ನೆಲ್ಲ ಟಿ ವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೇರವಾಗಿ ಸಿಗಾಕೊಂಡ್ರು, ಇನ್ನೊಂದು ಕಡೆ ಅಬಕಾರಿ ಇಲಾಖೆಯವರು ಸಿಗಾಕೊಂಡ್ರು. ಸರ್ ಕೊಡಬೇಕಾದ್ರೆ ನಾವು ಕೂಡ ಹಂಗೆ ಹಿಡ್ಕೊಡ್ತೀವಿ ಅನ್ನೋದಾದರೆ ನಾವು ಅವ್ರ ಪರವಾಗಿ ಮಾತಾಡಿ ಅವ್ರ ಥರನೇ ಸ್ಮೂತಾಗಿ ಮಾತಾಡಿ ಹಣ ತೊಗೊಂಡೋಗಿ ಹಿಡಿದು ಸ್ಪಾಟಲ್ಲೇ ಕೊಡಬೇಕು. ಸೊ ನಾನು ಆ ಕೆಲಸ ಮಾಡಿಲ್ಲ. ಯಾಕೆಂದರೆ ಇಲ್ಲಿ ಎರಡೂ ತಪ್ಪಾಗುತ್ತೆ. ನಾವು ತಿಳುವಳಿಕೆ ದೂರಾಗಿ ಹಣವನ್ನು ಲಂಚವನ್ನು ಕೊಡೋದಕ್ಕೆ ಹೋಗೋದು ಕೂಡ ತಪ್ಪೇ. ಹೇಗೆ ನಾವು ಇನ್ನೊಬ್ಬನ ಸಂಮೋಹನಗೊಳಿಸ್ತೀವಿ, ನಿಂಗೆ ಹಣ ಕೊಡ್ತೀವಿ ನನ್ನ ಸಿನಿಮಾ ಹಾಕು ಅಂತ, ಯಾಕೆ ನಾವು ಅದು ಮಾಡಬೇಕು? ನಮ್ಗೆ ಚೆನ್ನಾಗಿದ್ದರೆ ನಾನು ನೇರವಾಗಿ ಮಾಡ್ತೀನಿ, ನನ್ನ ಸಿನಿಮಾ ಚೆನ್ನಾಗಿದೆ ಅಷ್ಟೇ.
ನಾನು ಅದಕ್ಕೆ ಲಂಚದ ಆಮಿಷ ನಾನೇ ಕೊಡ್ಬೇಕು ಅವ್ರಿಗೆ, ಕೊಡ್ತೀನಿ ನಿಮಗೆ ಅಂತ. ಸರ್ ಇಲ್ಲ ಅವ್ರಿಗೆ ಗೊತ್ತಿದೆ ನನಗೆ. ಯಾವಾಗ ಅವ್ರು 3 ಸಲ ಅವರು ನನಗೆ ಕರೆದು ಇದು ಮಾಡಿದ್ದಾರೆ ಹೇಳಿ, 3 ಸಲ ನಾನು ಲೆಟ್ರ್ ಕೊಟ್ಟಿರೋದು ನನ್ನ ಹತ್ರ ರಿಸೀವ್ಡ್ ಇದೆ ಸರ್. ಅವ್ರು ಮೊದಲೊಂದು ಸರಿ ಹೇಳ್ತಾರೆ, ಎರಡೊಂದು ಸರಿ ಹೇಳ್ತಾರೆ, 3 ಸರಿ ಹೇಳ್ತಾರೆ. ನಾನು ಹಾಗಾಗಿ ಸುಮ್ಮನೆ ನಾನು ಆಪಾದನೆ ಮಾಡೋಕ್ಕಾಗಲ್ಲ. ಈಗ ನಮ್ಮ ಸ್ನೇಹಿತರನ್ನು ಕೇಳಿದ್ದಾರೆ, ಮುಂದಿನ ದಿನದಲ್ಲಿ ಕೋರ್ಟಲ್ಲಿ ಅವ್ರನ್ನೂ ಕರ್ಕೊಂಡು ಬರ್ತೀನಿ, ಅವ್ರನ್ನೂ ಕೇಳಿದ್ದಾರೆ. ಸೊ ಅವ್ರ ಸಿನಿಮಾಗಳು ಆಯ್ಕೆ ಆಗಿಲ್ಲ ಇಲ್ಲಿ. ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅವ್ರು ಆಯ್ಕೆ ಮಾಡಿಲ್ಲ, ನನ್ನಲ್ಲಿ ಅವರು ಇದು ಮಾಡಿದ್ದಾರೆ, ಹಣದ್ದು ಕೇಳಿದ್ದಾರೆ. ನಾನು ಇಲ್ಲ ಅಂತೇಳಿ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ, ಕೊಡಲ್ಲ ಅಂತ ಹೇಳಿಲ್ಲ, ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ. ನಮ್ಮ ನಿರ್ಮಾಪಕರು ಬೇಕಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನನ್ನ ಸಿನಿಮಾ ಕೊನೆಗೆ 29 ಕಾಯ್ದಿರಿಸಿ ನನಗೆ ಅವರು ರೆಡ್ ಕಾರ್ಪೆಟ್ ಶೋ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಎಲ್ಲ ಹೇಳಿ ಅವ್ರ ಕೊನೆಗೆ ನನಗೆ ನಿರಾಸೆ ಮಾಡಿದ್ರು. ಸೊ ನಾವು ಅಲ್ಲಿಗೆ ಕೈ ಬಿಟ್ಟು ನಾನು ನೇರವಾಗಿ ಆಪಾದನೆ ಮಾಡಿದೆ ಸರ್. ನನಗೇನು ಮುಲಾಜೇನಿಲ್ಲ, ನಾನು ನೇರವಾಗಿ ಆಪಾದನೆ ಮಾಡಿದ್ದೀನಿ ಸರ್. ನಮ್ಮದು ಒಂದು ಸಿನಿಮಾ ಬಂದು ಮತ್ತೆ ಮಳೆ ಹೊಯ್ಯುತ್ತಿದೆ ಅಂತ ಕಾದಂಬರಿ, ಅದೇ ಕಾದಂಬರಿ ಹೆಸರಲ್ಲೇ ಚಿತ್ರವನ್ನು ಮಾಡಿದ್ದೀವಿ. ಈ ಚಿತ್ರದ ಕಥೆಗಾರರು ಬಂದು ಜನಪ್ರಿಯ ಲೇಖಕರು. ಅವ್ರದ್ದಾಗಲೇ ಈಗಲೇ 2 ಸಿನಿಮಾ ನ್ಯಾಷನಲ್ ಅವಾರ್ಡ್ ಪಡೆದಿದೆ. ಮೊದಲನೇ ಚಿತ್ರ ಬಂದು ನಲಿಯಲ್ಲಿ ನೀರು ಬಂತು, 2ನೇ ಚಿತ್ರ ಬಂದು ರಾಮನ ಸವಾರಿ ಹೊರಟಾಗ ಅನ್ನೋ ಕತೆ ತೊಗೊಂಡು ರಾಮನ ಸವಾರಿಯಿಂದ ಮಾಡಿದ್ದಾರೆ. ಈಗ 3ನೇ ಕತೆ ಮತ್ತೆ ಮಳೆ ಹೊಯ್ಯುತ್ತಿದೆ. ಕೆ ಸದಾಶಿವ ಅಂತ ಹೇಳಿ ಅವರು ಮೈಸೂರು ಭಾಗದವರು, ಅವರು ಚಿತ್ರವನ್ನು ತಗೊಂಡು ನಾನಿಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಒಂದು ಸಣ್ಣ ಕತೆ, ಈ ಕಾದಂಬರಿಯನ್ನು ಇಟ್ಕೊಂಡು ನಾವು ಒಂದು ಸಿನಿಮಾ ಮಾಡಿದ್ದೀವಿ. ಇಲ್ಲಿ ಯಾವುದೇ ನಾವು ಕಮರ್ಷಿಯಲ್ ಅಂಶವನ್ನು ಬಳಸ್ತಾನೆ ಒಂದು ಸದಭಿರುಚಿ ಚಿತ್ರ, ಒಂದು ಬದುಕು ಹೇಗಿರುತ್ತೆ, ಜೊತೆಗೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದೀವಿ ಸರ್. ಖಂಡಿತ ಈ ಸಿನಿಮಾದಲ್ಲಿ ಒಂದು ಮಾನವೀಯ ಮೌಲ್ಯ ಇದೆ. ಯಾವುದೇ ವ್ಯಕ್ತಿ ತನ್ನ ಪ್ರೀತಿ ಸಿಗದೇ ಇದ್ದಾಗ ನಿರಾಶನಾಗ್ತಿರ್ತಾನೆ. ನಿರಾಶಾವಾದಿ ಆದರೂ ತನ್ನ ಆತ್ಮಸ್ಥೈರ್ಯ ಬಿಡದಲೆ ಆತ ಅದೇ ಕಾಲೇಜಲ್ಲಿ ಇದ್ದಂಥವನು, ಲೆಕ್ಚರ್ ಆಗಿದ್ದಂಥವನು ಪ್ರಿನ್ಸಿಪಾಲ್ ಆಗ್ತಾನೆ. ಅಲ್ಲೊಂದು ಹುಡುಗಿ ಬಂದಾಗ ಆ ಹುಡುಗಿಯನ್ನು ನೋಡಿದ್ರು ಕೂಡ ಆಕೆಯನ್ನು ಮಗಳ ಥರ ನೋಡಿಕೊಂಡು ನನ್ನ ಪ್ರೀತಿ ಫೇಲ್ಯೂರ್ ಆಗಿದೆ, ಅವ್ರ ಪ್ರೀತಿ ಅದು ಗೆಲ್ಲಿ ಅನ್ನೋ ಒಂದು ಆಶಾಭಾವನೆಯಲ್ಲಿ ಅವ್ರಿಗೆ ಸಹಕಾರ ಕೊಡುವಂಥ ಒಂದು ಪಾತ್ರ ಸರ್. ಇದನ್ನು ನಾವು ಜೋಪಾನವಾಗಿ ಮಾಡಿದ್ದೀವಿ ಸರ್. ಯಾವುದೇ ಥರ ಕುಂದುಕೊರತೆ ಬರದಂಗೆ ಜೋಪಾನ ಮಾಡಿದ್ವಿ ಸರ್. ಇದು ನನ್ನ ಒಂದು ಸಿನಿಮಾ, ನಂದು ಈ ವರ್ಷ ಅಷ್ಟೇ ಬರುತ್ತೆ, ಬರೋ ವರ್ಷ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷವೂ ಇದೇ ಸಮಸ್ಯೆ. ಪ್ರತಿ ವರ್ಷ ನಾನು ಒಬ್ಬನಿಗಾಗಿರೋ ನೋವಲ್ಲ ಇದು, ನಾನು ಒಬ್ಬನೇ ಆಗಿದ್ದರೆ ಇವತ್ತು ಬಿಡುವಂತೆ ಬಿಟ್ಬಿಡ್ತಾ ಇದ್ದೆ. ಪ್ರತಿ ವರ್ಷವೂ ಇದೇ ಸಮಸ್ಯೆ. ಹೋದ ವರ್ಷ 9 ಜನ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಆರ್ಡ್ರ್ಗಳು ಇದ್ದಾವೆ ಕೈಯಲ್ಲಿ. 9 ಜನ ನಿರ್ಮಾಪಕರು ಕೋರ್ಟ್ ಮೆಟ್ಲತ್ತಿದ್ದಾರೆ. ಕೋರ್ಟಲ್ಲಿ ಜಡ್ಜ್ ಕೂಡ ಪಾಪ ಅಯ್ಯೋ ಪಾಪ ಹಿಂಗಾಗಿದೆ, ಸಿನಿಮಾ ಕೊನೆಗಳಿಗೆ ನೀವು ಹಿಂಗೆ ಬಂದಿದ್ದೀರಾ, ಈ ಕೊನೆಗಳಿಗೆ ನಾವೇನು ಮಾಡಲಿಕ್ಕಾಗಲ್ಲ ಅನ್ನೋದು ನ್ಯಾಯಾಧೀಶರು ಹೇಳಿದ್ದಾರೆ. ಈ ವರ್ಷವೂ ಸಹ ಹೋಗಿದ್ದಾರಂತೆ, ಅದು ನಾಳೆ 5ನೇ ತಾರೀಕು ಕೋರ್ಟಲ್ಲಿ ಬರ್ತಾ ಇದೆ. ಒಂದು ಹೊಸ ಯೋಜನೆ ಇಟ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ನೆನ್ನೆ ಜಯಮಾಲ ಅವ್ರ ಹತ್ರ ಒಂದು ವಿಚಾರ ಹೇಳಿದ್ದೀವಿ. ಪ್ರತಿ ವರ್ಷ ಹೀಗೆ ಆದರೆ ಸಮಸ್ಯೆಗಳಾಗ್ತವೆ, ಅದಕ್ಕೆ ಮುಂಚೆ ನಾವು ಒಂದು ಚಿತ್ರಗಳ ವಿಭಾಗ ಹೇಗಿರಬೇಕು, ಯಾರು ಬರಬೇಕು, ಆಮೇಲೆ ಆ ಕಾರ್ಯಕ್ರಮ ರೂಪುರೇಷೆಗಳು ಹೇಗಿರಬೇಕು ಅನ್ನೋದು ಒಂದಷ್ಟು ಮುಂಚೆನೆ ಮಾಡಿ, ಒಂದು 6 ತಿಂಗಳು ಮುಂಚೆನೆ ಪ್ರಿಪೇರ್ ಮಾಡಿ. ಇದೇನಾಗುತ್ತೆ, ನಮಗೆ ಆ್ಯಕ್ಚುಲಿ ಇದ್ದಿದ್ದು ಫೆಸ್ಟಿವಲ್ ಬಂದು ಮಾರ್ಚಲ್ಲಿ ಇದ್ದಿದ್ದು. ಇವರು ಏನೋ ಅಧಿಕಾರದಿಂದ ಇಳಿತಾರೆ ಅನ್ನೋದಕ್ಕೆ 2 ತಿಂಗಳು ಮುಂಚೆನೇ ಮಾಡ್ಕೊಂಬಿಟ್ಟಿದ್ದಾರೆ. ಸಾಧುಕ್ ವಕೀಲ ಅವರು 2 ತಿಂಗಳು ಮುಂಚೆನೇ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಇದು ತುರಾತುರಿಯಲ್ಲಿ 2 ತಿಂಗಳು ಮುಂಚೆ ಮಾಡೋ ಅವಶ್ಯಕತೆ ಇರಲಿಲ್ಲ, ಅದನ್ನು ಮಾಡ್ಕೊಂಬಿಟ್ರು. ಆವಾಗ ಏನಾಯಿತು, ಎಲ್ಲ ಸಿನಿಮಾಗಳು ತಂದಾಕ್ತಾರೆ, ಎಲ್ಲ ಸಿನಿಮಾಗಳನ್ನು ಹಾಕೊಂಡಾಗ ಅವ್ರು ಬೇಕಾದ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಹಣ ಇಷ್ಟು ಅಂತ ನಮಗೇನಿಲ್ಲ. ಬೇರೆಯವ್ರು ನನ್ನ ಸ್ನೇಹಿತರು ಹೇಳಿದ್ದಾರೆ 3 ರಿಂದ 5 ಲಕ್ಷಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಅವ್ರು ನಮ್ಗೆ ಇಷ್ಟು ಹಣ ಅಂತ ಹೇಳಿಲ್ಲ. ನಿಮ್ಮ ಸಿನಿಮಾ ಆಯ್ಕೆ ಮಾಡ್ತಾರೆ, ರೆಡ್ ಪಾರ್ಕ್ ಕೊಡ್ತೀವಿ ಮಾಡ್ರಪ್ಪ, ಅದೇನು ವ್ಯವಸ್ಥೆ ಮಾಡಿ ನೀವು ಅಂತ ಹೇಳಿದ್ದಾರೆ. ನನಗೆ ಲೆಟ್ರ್ ಕೊಡಿ, ವ್ಯವಸ್ಥೆ ಮಾಡಿ, ನಾನು ನಿಮ್ಮ ಸಿನಿಮಾ ರೆಡ್ ಕಾರ್ಪೆಟ್ ಶೋ ಮಾಡಿಕೊಡ್ತೀನಿ ಅಂತ ನೇರವಾಗಿ ಹೇಳಿದ್ದಾರೆ ಸರ್ ಅವರು. ಸೊ ನೇರವಾಗಿ ಹೇಳಿದ್ದಾರೆ. ನಾನು ಅದಕ್ಕೆ ಇಲ್ಲ, ನಮ್ಮ ಪ್ರೊಡ್ಯೂಸರ್ ಹತ್ರ ಕೇಳಿದೆ, ಇಲ್ಲ ಅವರು ನಾನು ಏನೂ ಕೊಡೋಕ್ಕಾಗೋದಿಲ್ಲ, ಶೋ ಮಾಡಿದ್ರೆ ಮಾಡಲಿ, ಇಲ್ಲ ವಾಪಸ್ ಎತ್ಕೊಂಬನ್ನಿ ಅಂದರು. ಆವಾಗ ಯಾವಾಗ ನಮಗೆ ನಾವು ಸ್ಪಂದಿಸ್ಲಿಲ್ವೋ, ನಮ್ಗೆ ಕರೆದ್ಬಿಟ್ಟು ಅವರು DVD ವಾಪಸ್ ಕೊಟ್ಟರು, ಬ್ಲೂರೇ ವಾಪಸ್ ಕೊಟ್ಟರು. ಹಾಗಾಗಿ ನಾನು ಕೂಡ ಅವ್ರಿಗೆ ಮನವಿ ಪತ್ರ ಕೊಟ್ಟಿರೋದು, ರಿಸೀವ್ಡ್ ಕೂಡ ನನ್ನ ಹತ್ರ ಇದೆ. ಈ ವಿಚಾರವಾಗಿ ನಾನು ನಮ್ಮ ಮೇಷ್ಟ್ರ ಹತ್ರನೂ ಮಾತಾಡಿ ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೆ. ನೋಡಿ ಸರ್, ಹಿಂಗಾಗಿದೆ, ನನಗೆ ಅನ್ಯಾಯ ಆಗಿದೆ ಅಂತೇಳಿ. ಸೊ ಎಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ, ಭಾಳ ನೋವಾಗಿದೆ. ನೋವಿಂದನೇ ಹೇಳ್ತಾ ಇದ್ದೀನಿ, ನನಗೆ ಅನ್ಯಾಯ ಆಯಿತು ಅಂತಲೇ ಹೇಳ್ತಾ ಇದ್ದೀನಿ ನಾನು. ಈ ಕೆಟ್ಟ ವ್ಯವಸ್ಥೆ ಇದ್ದರೆ ಖಂಡಿತವಾಗೂ ಯಾವ ಪ್ರಾಮಾಣಿಕವ್ರು ಚಿತ್ರ ಮಾಡ್ತಾರೋ ಅವ್ರಿಗೆ ಯಾರ್ದು ಸೆಲೆಕ್ಟ್ ಆಗಲ್ಲ ಸರ್. ಯಾಕೆಂದರೆ ಇಲ್ಲಿ ಒಂದು ಮೊನೋಪಲಿ ಇದೆ. ಪ್ರತಿ ವರ್ಷವೂ ನಂದೇ ಬರಬೇಕು ಅನ್ನೋ ಒಂದಷ್ಟು ಜನ ಇದ್ದಾರೆ, ಹೆಸರುಗಳು ಬೇಡ. ಅವ್ರದ್ದು ಈ ವರ್ಷವೂ ಸೆಲೆಕ್ಟ್ ಆಗಿದೆ. ಅವ್ರೇನು ಮಾಡ್ತಾರೆ ಅಂದರೆ, ಈ ವರ್ಷ ನೀನು ತಗೋ, ಬರೋ ವರ್ಷ ನಾನು ತೊಗೊಳ್ತೀನಿ, ಇನ್ನೊಂದು ವರ್ಷ ನೀನು ತಗೋ, ಇನ್ನೊಂದು ವರ್ಷ ನಾನು ತೊಗೊಳ್ತೀನಿ ಅಂತ ಹೇಳುವಂಥ ಪಟಭದ್ರರು ಇಲ್ಲಿದ್ದಾರೆ, ಅವರಿದ್ದಾರೆ.
ಅವ್ರ ಹೆಸರುಗಳು ನಾನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಅವ್ರು ಏನು ಯೋಚನೆ ಮಾಡ್ತಾರೆ, ಈ ವರ್ಷ ನಾನು ತೊಗೊಂಡಿದ್ದೀನಿ, ಹೋದ ವರ್ಷ ಅವ್ರು ತೊಗೊಂಡಿದ್ರು, ಈ ವರ್ಷ ನಾನು ತೊಗೊಂಡು ಬರೋ ವರ್ಷ ನೀನು ತಗೋ. ಈ ಥರ ಒಂದಷ್ಟು ಜನ ಗುಂಪಿದೆ ಇಲ್ಲಿ. ಆ ಗುಂಪೇ ತೊಗೊಬೇಕು ಪ್ರಶಸ್ತಿನ, ಬೇರೆ ಯಾರೂ ತೊಗೊಳಂಗಿಲ್ಲ. ಅದು ಮೊದಲೇ ಫಿಕ್ಸ್ ಸರ್ 6 ತಿಂಗಳು ಮುಂಚೆನೇ ಫಿಕ್ಸ್ ಆಗೋಗಿರ್ತೈತೆ. ಯಾಕೆಂದರೆ ಫೆಸ್ಟಿವಲ್ ಶುರುವಾಗ ಮುಂಚೆನೇ ಚಾಪೆ, ಹಾಸಿಗೆ, ದಿಂಬು, ಚಂಬೆಲ್ಲ ತೊಗೊಂಡೋಗಿ ಇಟ್ಕೊಂಡು ಮುಂಚೆನೇ ಮಲಿಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ನಮ್ಮ ಸಿನಿಮಾ ಈ ಸರಿ ಫೆಸ್ಟಿವಲ್ ಸೆಲೆಕ್ಷನ್ ಆಗಬೇಕು ಅಂತ ಹೋಗಿ ಮಲಗಿಬಿಟ್ಟಿರೋಂಥವ್ರು ಇದ್ದಾರೆ. ಸೊ ಅವ್ರ ಹೆಸರುಗಳೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆಮೇಲೆ ಅದರದ್ದು ಆಯ್ಕೆ ಆಗಬೇಕು ಅನ್ನೋದು ಒಂದು ಕಾನೂನು ಪ್ರಕ್ರಿಯೆ ಇದೆ. ಅದನ್ನು ಲಿಸ್ಟ್ನ ಪ್ರತಿ ವರ್ಷ ಗಮನಿಸ್ಕೊಂಡು ಬಂದರೆ ಅದು ನೇರವಾಗಿ ಅಲ್ಲೇ ಸಿಗುತ್ತೆ ಸರ್. ಯಾವ ಸಂಸ್ಥೆ, ಯಾವ ವ್ಯಕ್ತಿ, ಏನು ಅನ್ನೋದೆಲ್ಲ ಅಲ್ಲೇ ಸಿಗ್ತಾ ಹೋಗ್ತೈತೆ. ಹಾಗಾಗಿ ನಾನು ಅವ್ರ ಹೆಸರುಗಳು ನಾನು ಹೇಳಿ ಯಾಕೆ ನಿಷ್ಠುರ ಆಗಬೇಕಾಗಿದೆ. ಭಾಳ ನೋವಿನ ವಿಚಾರ ಇದು. ಒಂದಷ್ಟು ಹೊಸಬರಿಗೆ, ಹೊಸ ಚಿತ್ರಗಳಿಗೆ, ಕಲಾತ್ಮಕ ಚಿತ್ರಗಳಿಗೆ, ಗುಣಾತ್ಮಕ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ನ್ಯಾಯ ದೊರಕಿಸ್ಕೊಡ್ಲಿ ಅನ್ನೋದಷ್ಟೇ ನನ್ನ ಆಶಾಭಾವನೆ. ಹಾಗಾಗಿ ನನ್ನ ನೋವನ್ನು ನಿಮ್ಮಲ್ಲಿ ತೋಡ್ಕೊಂಡಿದ್ದೀನಿ. ನನಗೆ ಇಷ್ಟೊತ್ತಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಧನ್ಯವಾದನ ಅರ್ಪಿಸ್ತೀನಿ. ನಿಮ್ಮ BB ನ್ಯೂಸ್ಗೆ ನನ್ನ ಹೃದಯಪೂರ್ವಕ ನಮನಗಳು ಸರ್. ಈ ಬಾರಿ ಚಿತ್ರೋತ್ಸವ ಮೊದಲಿನಿಂದಲೂ ಕೂಡ ಸುದ್ದಿಯಲ್ಲಿದೆ. ಆರಂಭದಲ್ಲಿ ರಾಯಭಾರಿ ಪ್ರಕಾಶ್ ರಾಜ್ ಪ್ಯಾಲೆಸ್ಟೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅವಕಾಶ ನೀಡಿದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈಗ ಸಾಧು ಕೋಕಿಲ್ ಮೇಲೆ ಲಂಚದ ಆರೋಪ ಕೇಳಿ ಬಂದಿರುವುದು ಅಕಾಡೆಮಿಗೆ ಮುಜುಗರವನ್ನ ತಂದೊಡ್ಡಿದೆ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ BB ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.